ನಮಸ್ಕಾರ, ನೀವು ನೋಡ್ತಾರೆ SSTV. ನಾನು ವಿಶ್ವಷ್ಟಿ. ಇವತ್ತು ನಮ್ಮ ಜೊತೆ ಡಾಲರ್ಸ್ ಪೇಟೆ ಚಿತ್ರ ತಂಡ ಇದೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸರ್. ಹೇಗಿದ್ದೀರಾ ಅಂತ ಎಲ್ಲ ಸೂಪರ್ ಆಗಿದ್ದೀವಿ, ಆದರೂ ಒಂದು ಸ್ವಲ್ಪ ಭಯ ಇದೆ ಸರ್. ಯಾಕೆ ಅಂತಂದ್ರೆ ರಿಲೀಸ್ ವೀಕ್ ಅಲ್ವ ಸರ್? ರಿಲೀಸ್ ವೀಕು ಒಂಥರ ಎಕ್ಸಾಮ್ ಬರ್ದಿದ್ದೀವಿ, ಈಗ ರಿಸಲ್ಟ್ ವೆಯ್ಟ್ ಮಾಡ್ತಿದ್ದೀವಲ್ಲ, ಸೊ ಅದೊಂದು ಭಯ ಇದೆ. ಬಟ್ ಒಂದು ಕಾನ್ಫಿಡೆನ್ಸ್ ಇದೆ ಕಂಟೆಂಟ್ ಮೇಲೆ. ಓಕೆ, ಕಾಲೋನಿ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಇದು ಯಾವ್ದು ಸರ್ ಡಾಲರ್ಸ್ ಪೇಟೆ ಅಂತ? ಡಾಲರ್ಸ್ ಪೇಟೆ ಏನಂದ್ರೆ ಸರ್, ಇದು ಒಂದು ಫ್ರಿಕ್ಷನಲ್ ವರ್ಡ್ ಸರ್. ಸೊ ಇಲ್ಲಿ ಎಲ್ಲ ಥರ ಜನ ಇದ್ದಾರೆ. ಬೆಂಗಳೂರು ಥರನೂ ಜನ ಇದ್ದಾರೆ, ಮಂಗಳೂರು ಥರ ಜನ ಇದ್ದಾರೆ, ಮೈಸೂರು ಥರ ಜನ ಇದ್ರು, ಮಂಡ್ಯ ಥರ ಜನ ಇದ್ದಾರೆ. ಸೊ ಇವರೆಲ್ಲ ಮಿಕ್ಸ್ ಆಗಿರುವಂಥ ಒಂದು ಏರಿಯಾ. ಸೊ ಬೇಸಿಕಲಿ ಏನಂದರೆ ಇದೊಂದು ಫ್ರಿಕ್ಷನಲ್ ವರ್ಡ್, ಒಂದು ಅಮೌಂಟು ಮಿಸ್ ಆಗುವಂಥ ಒಂದು ಕ್ರಿಯೇಟ್ ಆಗುತ್ತೆ ಒಂದು ಸಿಚುವೇಶನ್. ಸೊ ಆವಾಗ ಏನಾಗುತ್ತೆ, ಅದು ಯಾರ್ದನೊಬ್ರದ್ದು ಹೆಸರು ತೊಗೊಂಡಂಗಿರುತ್ತೆ. ರಿಯಲ್ ವರ್ಲ್ಡಲ್ಲಿ ಮಾಡಿದ್ರೆ ಯಾವುದೋ ಒಂದು ಹೇಳಿ, ಇವಾಗ ಚಾಮರಾಜಪೇಟೆ ಇಲ್ಲಾಂದ್ರೆ ಅಕ್ಕಿಪೇಟೆ ಏನೋ ಒಂದು ಹಾಕಿದ್ರೆ, ಸೊ ಇಲ್ಲಿ ಆಗಿತ್ತಾ ಅವ್ರಿಗೊಂದು ಅಫೆಂಡ್ ಆಗುವಂಥ ಪಾಯಿಂಟರ್ಸ್ ಇರುತ್ತೆ ಅಂದ್ಬಿಟ್ಟು ಏನು ಮಾಡೋದು. ಸೊ ಇದನ್ನು ಒಂದು ವರ್ಡಲ್ಲಿ ಕ್ರಿಯೇಟ್ ಮಾಡೋಣ, ಇದು ಯಾರಿಗೂ ಆಗದೆ ಇರೋ ಥರದ್ದೊಂದು ವರ್ಡ್ ಕ್ರಿಯೇಟ್ ಮಾಡೋಣ ಅಂದಾಗೆ ಆಗ ಉಟ್ಕೊಂಡಿದ್ದೆ ಸರ್ ಡಾಲರ್ಸ್ ಪೇಟೆ. ಡಾಲರ್ಸ್ ಪೇಟೆ ಅಂದರೆ ಇದೆಯಾ ಬೆಂಗಳೂರಲ್ಲಿ ಡಾಲರ್ಸ್? ಇಲ್ಲ ಸರ್, ಡಾಲರ್ಸ್ ಪೇಟೆ ಅಂತ ಎಲ್ಲೂ ಇಲ್ಲ. ಸೊ ಇವಾಗ ಸುಮ್ಮನೆ ಹೇಳಿದ್ವಿ, ಇವಾಗ ಎಲ್ಲ ಒಂದ್ರಲ್ಲಿ ಇವಾಗ ಚಂದ್ರ ಲೇಔಟ್ ಇಲ್ಲ ಅಂದ್ರೆ ಇನ್ನೊಂದೆಲ್ಲ ಆ ಥರದ ಪೀಣ್ಯ ಗೊತ್ತು ಆ ಥರ ಅಂದರೆ ಎಲ್ಲರೂ ಹೇಳಿದಾಗ ಒಂದು ಏರಿಯಾ ಹೆಸರಾಯ್ತು ಅಂದ್ರೆ ಒಬ್ಬ ಡಾನ್ ಇದ್ದಾನೆ, ಅಲ್ಲಿ ಥರದೊಂದು ದಂಧೆ ಇದೆ ಅಂತ ಅಂದರೆ ಅವ್ರಿಗೊಂದು ಅಫೆಂಡ್ ಆಗುತ್ತೆ, ಬೇಜಾರಾಗುತ್ತೆ ಅನ್ನೋ ಪಾಯಿಂಟ್ ಇಂದನೂ ಇದು ಯಾರಿಗೂ ಅಫೆಂಡ್ ಮಾಡುವಂಥದ್ದಲ್ಲ. ಸೊ ಅದಕ್ಕೆ ಏನು ಮಾಡೋದು, ನಾವೇ ಒಂದು ವರ್ಡ್ ಕ್ರಿಯೇಟ್ ಮಾಡೋದು, ಅದಕ್ಕೊಂದು ಹೆಸರಿಡೋಣ. ಅದು ಹೆಸರೇ ಡಾಲರ್ಸ್ ಪೇಟೆ ಅಂತ ಇಟ್ಟಿದೆ ಸರ್ ಅಷ್ಟೇ. ಡಾಲರ್ಸ್ ಪೇಟೆಯಲ್ಲಿ ಡಾನ್ ಯಾರು? ಡಾನ್ ಅಂದ್ರೆ ಯಾರು ಸರ್ ನಿಮ್ಮ ಡಾನ್ ಅಂತ? ನಮ್ಮ ಡಾನ್ ಸರ್ ಪಳನಿ. ಓಕೆ, ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀರಾ ಅಂತ ಸರ್, ಹೇಗಿತ್ತು ಆ ಕ್ಯಾರೆಕ್ಟರ್? ನಮಗೆ ಹೊಸ ಥರ ಎಕ್ಸ್ಪೀರಿಯನ್ಸು, ಒಂದು ಹೊಸ ಕಂಟೆಂಟ್ ಒಂದಿನಲ್ಲಿ ನಡೆದಿದ್ದು. ಸೊ ನಾವು ಇವಾಗ ಈ ಏರಿಯಾ ವೈಸ್ ನೋಡ್ತೀರ, ಈ ಶಿವಾಜಿನಗರ, ತಿಲಕ್ ನಗರ, ಆ ಥರ ಈ ತಮಿಳ್ ಬೇಸ್ಡು, ಈ ಮುಸ್ಲಿಮ್ಸು ಎಲ್ಲ ಇರ್ತಾರೆ. ಅದರಲ್ಲಿ ಇಬ್ಬರು ರೈವಲ್ಸ್ ಇರ್ತಾರೆ. ಸೊ ಅದ್ರ ಮೇಲೆ ಬೇಸ್ ಮೇಲೆ ಡಾನ್ ಆ ಕಂಟ್ರೋಲ್, ಆ ಏರಿಯಾ ಎಲ್ಲ ಕಂಟ್ರೋಲ್ ತೊಗೊಂಡಿಟ್ಕೊಂಡು, ಸೊ ಬೇರೆ ಏರಿಯಾದಲ್ಲೂ ಲಿಂಕ್ಸ್ ಇಟ್ಕೊಂಡು ವ್ಯವಹಾರ ಮಾಡೋ ಥರ ಅಂತೇಳಿ ನನಗೆ ಡಾನ್. ಓಕೆ, ನೀವು ಇನ್ನೂ ಕ್ಯಾರೆಕ್ಟರ್ ಇವಾಗ ನೋಡೋಕೆ ಅದೇ ಥರ ಇದೆ, ಮಾತಾಡೋ ರೀತಿಯಾಗಿರ್ಬೋದು ಅದೇ ಥರ ಇವಾಗಲೂ ಹಾಗೆ ಮಾತಾಡ್ತಾನೆ ಇದ್ದೀರ ಸರ್. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಅಂತ ಅಂದರೆ ಮೊದಲನೇ ಸಿನಿಮಾನೇ ಏನು ಅಂತ ಇದು? ಮೊದಲನೇ ಸಿನಿಮಾ. ಓಕೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ಎಕ್ಸ್ಪೀರಿಯನ್ಸು ಒಂದು ಅದ್ಭುತ. ನಮಗೆ ಕಂಟೆಂಟ್ ಕೇಳ್ತಾರೆ. ಫಸ್ಟ್ ಟೈಮು ಡೈರೆಕ್ಟ್ರು ಕತೆ ಹೇಳುವಾಗ ಆ ಕಂಟೆಂಟು, ಆ ಸ್ಲ್ಯಾಂಗ್ ಇದೆ, ತಮಿಳು ಬೇಸ್ ಕನ್ನಡ. ಸೊ ಆ ಸ್ಲ್ಯಾಂಗ್ ಎಲ್ಲ ನಾವು ಯೂಶಲಿ ಮಾತಾಡ್ತಾ ಇರ್ತೀವಿ ನಮ್ಮ ಸುತ್ತಮುತ್ತ. ಸೊ ನನಗೆ ಕಂಟೆಂಟ್ ಹೇಳ್ತಾ ಇದ್ದಂಗೆ, ಸೊ ಆ ರೋಲ್ಗೆ ನಾನು ಪಾತ್ರ ಏನೇನು ಪ್ರಿಪ್ರೇಷನ್ ಆಗಬೇಕು ಅದಕ್ಕೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟು ಡೈರೆಕ್ಟ್ರು, ಅದಕ್ಕೆ ನನ್ನ ಮೋಟಿವೇಶನ್ ಆಗಿ ಅದರಲ್ಲಿ ಇನ್ವಾಲ್ವ್ ಆಗಿ ಒಂದು ಆ ಡಾನ್ ಕ್ಯಾರೆಕ್ಟರ್ ಫೀಲು, ಇವಾಗ ಆ ಫೀಲ್ ಅದು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡ್ರೆ, ಸೊ ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಯಾವ ಥರ ನಡ್ಕೊಂಡೋದೆ ಅದು ಸಿನಿಮಾದಲ್ಲಿ ನೋಡ್ಬೋದು. ಸೊ ಓಕೆ, ಡಾನ್ ಅಂದ್ರೆ ಒಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಂತ ಇದ್ದೇ ಇರ್ತಾರೆ. ಯಾರಂತ ಈ ಸಿನಿಮಾದಲ್ಲಿ ನಿಮಗೆ? ಅದರಲ್ಲಿ ಸೆಲ್ವ ಅಂತ ಇರ್ತಾರೆ, ಅವರು ಟೇಕ್ ಕೇರ್ ಮಾಡ್ತಾ ಇರ್ತಾರೆ. ನನ್ನ ಬಳಗದಲ್ಲಿ ಯಾರು ಇರ್ತಾರೆ, ಸೊ ಅದಕ್ಕೆಲ್ಲ ಟೇಕ್ ಕೇರ್ ಮಾಡಿದ್ರೆ ಒಬ್ಬರು ಸೆಲ್ವ ಅಂತ ಕ್ಯಾರೆಕ್ಟರ್ ಇದೆ. ಸೊ ಅವರು ಚೆನ್ನಾಗಿ ಮಾಡಿದ್ರು. ಓಕೆ ಸರ್, ನಿಮ್ಮ ಕ್ಯಾರೆಕ್ಟರ್? ರಾಜ ಅಂತ ಕ್ಯಾರೆಕ್ಟರು, ಡಾನ್ ಇನ್ನೊಬ್ಬ ಲೆಫ್ಟ್ ಹ್ಯಾಂಡ್ ಆದರೆ ರೈಟ್ ಹ್ಯಾಂಡ್. ನಾನು ರಾಜ. ಏನೇ ಕೆಲಸಗಳಿದ್ರು ನನಗೆ ಅಂತ ಒಪ್ಸ ಅಂತ ಕ್ಯಾರೆಕ್ಟರ್. ಡಾನು ರಾಜಂಗೆ ಒಪ್ಸ್ತಾರೆ, ಒಂದೊಂದು ಏನೇನು ಈ ಥರ ಕೆಲಸ ಇದೆ ಅಲ್ಲಿ ಡೀಲ್ ಮಾಡ್ಕೊಂಬ, ಅಲ್ಲಿ ಇದು ಮಾಡುವ ಅಂತಾರೆ. ಆ ಥರ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟ್ರು ಏನಂತಂದರೆ, ಇದು ನಾನು ಇರೋ ರೈಟ್ ಹ್ಯಾಂಡ್ ಇರೋ ಪ್ಲೇಸಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕು ಅನ್ನೋ ಟಾರ್ಗೆಟ್ ನನಗೆ, ಡಿಸೈರ್. ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕು, ನೆಕ್ಸ್ಟ್ ಏನಾದ್ರು ಬೆಳಿಬೇಕು, ದುಡ್ಡು ಮಾಡಬೇಕು ಅನ್ನೋ ನನಗೆ ನಂಬಿಕೆ ಅಷ್ಟ. ರಾಜ ಅಂದರೆ ನಾನು ಎಲ್ಲ ಪ್ರತಿಯೊಂದು ರಾಜನ್ಗೆ ಸಲ್ವ ಕಡೆಯಿಂದ ಹೇಳಿಸ್ತಾ ಇರ್ತೀನಿ. ಆ ಥರ ಹಂಗೆ ಬಂದಾಗ ನಾನು ಡಾನ್ಗೆ ಎಷ್ಟು ಲಾಯಲ್ ಆಗಿ ವರ್ಕ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ಹೋಗ್ತೀನಿ, ಯಾವ ರೀತಿಯಾಗಿ ನಾನು ಕೆಲಸ ಮಾಡ್ತೀನಿ, ಈ ಥರ ಇರೋವಂಥ ಕ್ಯಾರೆಕ್ಟರು. ಸ್ಟೋರಿ ಬಂದಾಗ ಏನು ಸಿಚುಯೇಷನ್ ನಡೆಯುತ್ತೆ
ಆ ಸಿಚುಯೇಷನ್ ನಡೆದಾಗ ಈ ಕ್ಯಾರೆಕ್ಟರ್ ಏನು ಬಿಹೇವ್ ಮಾಡುತ್ತೆ ಅದ್ರ ಮೇಲೆ ಕ್ಯಾರೆಕ್ಟರು ಪ್ಲೇ ಆಗುತ್ತೆ ಸರ್. ಓಕೆ, ರಾಜ ಅಂತ ಇಟ್ಕೊಂಡು ಡಾನ್ ಹತ್ರ ಸೇವಕನಾಗಿ ಕೆಲಸ ಮಾಡ್ತಾ ಇರ್ತೀರ ಅಂತ ಆಯ್ತು. ಅದೇ ಆ ಕೆಲಸ ಹೆಂಗಾಗತ್ತೆ ಅಂತ ಸಿನಿಮಾದಲ್ಲಿ ನೋಡಬೇಕು. ಓಕೆ, ಒಂದ್ ದಿನದಲ್ಲಿ ನಡೆಯುವಂಥ ಸ್ಟೋರಿ ಅಂತ ಹೇಳಿದ್ರಿ, ಇದೇನು ರಿಯಲ್ ಸ್ಟೋರಿನ ಏನು ಅಂತ? ಸರ್ ಆ್ಯಕ್ಚುಲಿ ಇದು ಚೆನ್ನೈಯಲ್ಲಿ ನಡೆದಂಥ ರಿಯಲ್ ಸ್ಟೋರಿನೇ. ಸೊ ಬೇಸಿಕಲಿ ಏನಾಯಿತು, ನೀವು ಒಂದು ಮೇಜರ್ ನ್ಯೂಸ್ ಪೇಪರಲ್ಲೂ ಈಗಲೂ ತೆಗೆದ್ರು ನೋಡ್ಬೋದು ಅದು. ಸೊ ನಾವು ಅದು ಫಿಲ್ಮ್ ಸ್ಟಾರ್ಟಿಂಗಲ್ಲೂ ಅದನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಅದೇನಾಯಿತು ಅಂದ್ರೆ ಒಂದು ಸಂಡೇ ಒಂದು 100 ಮೆಂಬರ್ಸ್ಗೆ 130 ಕೋಟಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಒಂದು ಟೆಕ್ನಿಕಲ್ ಗ್ಲಿಚ್ಚಿಂದ. ಸೊ ಆ ಪಾಯಿಂಟು ನಾವು ಮದಗಜದಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಸೊ ಇವರು ಅಲ್ಲಿ ಆ್ಯಕ್ಟರ್ ಆಗಿ ವರ್ಕ್ ಮಾಡ್ತಿದ್ರು. ಸೊ ಸರ್ರು ಅಲ್ಲೂ ಬಂದು ಹೋಗ್ತಿದ್ರು. ಸೊ ಒಂದು ಪಾಯಿಂಟಲ್ಲಿ ನಾವು ಈ ಥರ ಏನಾದ್ರು ಮಾಡ್ಬೇಕು ನೆಕ್ಸ್ಟ್ ನಾವೆಲ್ಲ ಸೇರ್ಕೊಂಡು ಒಂದು ಹೊಸದಾಗಿ ಅನ್ನೋ ಪಾಯಿಂಟಲ್ಲಿ ಇದ್ದಾಗ ಸೊ ಈ ಕತೆ ನಮಗೊಂದು ಆ ಪಾಯಿಂಟಲ್ಲೇ ಆ ಇನ್ಸಿಡೆಂಟ್ ಆಗಿತ್ತು. ಸೊ ಅದು ಹಂಗೆ ತಲೆಯಿತ್ತು, ಈ ಥರದ್ದೇನೋ ಒಂದು ಮಜಾ ಇದೆಲ್ಲ, ಈ ಲೈನು ಇಟ್ಕೊಂಡು ಏನೋ ಮಾಡ್ಬೋದಲ್ಲ ಅನ್ನೋ ಪಾಯಿಂಟಲ್ಲಿ ಇದ್ದಾಗ ಸೊ ಆವಾಗ ಒಂದಷ್ಟು ಕ್ಯಾರೆಕ್ಟರ್ಗಳು ನಮ್ಗೆ ಕ್ರಿಯೇಟ್ ಆಯಿತು. ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ಇದೊಂದು ವರ್ಡಲ್ಲಿ ಹಂಗೆ ಆಗಿದ್ರೆ ಹೆಂಗಿರುತ್ತೆ ಅನ್ನೋ ಪಾಯಿಂಟಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿ ರಿಯಲ್ ಆಗಿ ಏನಾಗಿತ್ತು ಅಂದರೆ 130 ಕೋಟಿ ಆಗಿತ್ತು. ಬಟ್ ನಾವು ಅಷ್ಟು ಅಮೌಂಟ್ ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡೋದು, ಇಲ್ಲೊಂದು ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಂಡು ಒಂದು ಬ್ಯಾಂಕಲ್ಲಿ ಇಟ್ಕೊಂಡ್ರಿ. ಸೊ ಆ ಬ್ಯಾಂಕ್ ಒಳಗಡೆ ಒಂದು ಕ್ಯಾರೆಕ್ಟರ್ ಇರುತ್ತೆ, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತೆ. ಸೊ ಅವಳಿಂದ ಬಂದಿರುವಂಥ ಒಬ್ಬ ಹುಡುಗ ಸಂಕೋಚ್ ಅನ್ನೋನು, ಇನ್ನೊಂದು ಗಂಡನ ಪ್ರಾಬ್ಲಮ್ಸಿಂದ ಹೆಂಡತಿ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಒಂದು ಪಾಯಿಂಟು. ಅವರು ಸೌಮ್ಯ ಜಗನ್ಮೂರ್ತಿ, ಲೂಸಿಯಪ್ಪ ಅವನಿದಲ್ಲ ಅವರ ಮಿಸಸ್ ಸೌಮ್ಯ ಜಗನ್ಮೂರ್ತಿ ಅವ್ರು ಮಾಡ್ತಿರೋದು. ಸೊ ಅವ್ರ ಗಂಡಂದೊಂದು ಪ್ರಾಬ್ಲಮ್ ಇರುತ್ತೆ. ಅಲ್ಲಿ ಅವ್ರ ಕ್ಯಾರೆಕ್ಟರ್ ಪೂಜಾ ಅನ್ನೋ ಕ್ಯಾರೆಕ್ಟರ್ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವರೆಲ್ಲ ಆ ವರ್ಡಲ್ಲಿ ಹೆಂಗೆ ವರ್ಕ್ ಆಗ್ತಿರ್ತಾರೆ. ಸೊ ಆ ವರ್ಡ್ ಹೆಂಗೆ ಕೊಲೈಡ್ ಆಗುತ್ತೆ. ಸೊ ಅಲ್ಲೊಂದು ಅಮೌಂಟು, ಬ್ಯಾಂಕಲ್ಲಿ ಒಂದು ಅಮೌಂಟ್ ಮಿಸ್ಪ್ಲೇಸ್ ಆಗುತ್ತೆ. ಅದು ಆ ಕಾಮನ್ ಮ್ಯಾನ್ ಇರುವಂಥ ಒಂದು ಬ್ಯಾಂಕಿಂದ ಈ ಅಂಡರ್ ವರ್ಲ್ಡ್ ಅನ್ನೋ ಒಂದು ಇದಕ್ಕೆ ಬಂದು ಅಮೌಂಟು ಮಿಸ್ಪ್ಲೇಸ್ ಆಗುತ್ತೆ. ಸೊ ಅವ್ರಿಗೆ ಅಮೌಂಟ್ ಬೇಕೇ ಬೇಕು, ಹುಡುಕ್ಲೇಬೇಕು ಅನ್ನೋ ಒಂದು ಪಾಯಿಂಟ್ ಇರುತ್ತೆ. ಇವರು ಅದನ್ನು ಬೇರೆ ಕಡೆ ಶಿಫ್ಟು ದಂಧೆಗೆ ಯೂಸ್ ಮಾಡಿಬಿಡ್ತಾರೆ. ಸೊ ಈ ದುಡ್ಡನ್ನ ಅವ್ರು ಹೆಂಗೆ ರಿಕವರಿ ಮಾಡ್ತಾರೆ, ಇಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ಇಲ್ಲ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ಈ ಪ್ರಾಬ್ಲಮಲ್ಲಿ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಇದನ್ನೇ ರಿಯಲ್ ಇನ್ಸಿಡೆಂಟಿಂದ ಸ್ವಲ್ಪ ಫ್ರಿಕ್ಷನ್ ಮಾಡಿದ್ದಾರೆ. ಸೊ ಅಲ್ಲಿ ಪೃಥ್ವಿ ಎಂಬರವ್ರು ಏನು ಮಾಡ್ತಾರೆ ಅನ್ನೋದನ್ನೇ ಓವರ್ ಆಲ್ ಫಿಲ್ಮ್ ಸರ್ ನಮ್ದು. ಯಾವಾಗ ನಡೆದಿದ್ದಂತ ಈ ಘಟನೆ ಒಂದು ಹೇಳಿದ್ರೆ? ಬೇಸಿಕಲಿ ನಡೆದು ಒಂದೂವರೆ ವರ್ಷ 2 ವರ್ಷ ಆಗಿದೆ ಸರ್. 1 ವರ್ಷ 2 ವರ್ಷ ಆಗಿದೆ. ಸೊ ಅದಕ್ಕಿಂತ ಮುಂಚೆನೂ ಒಂದು 2 ಇನ್ಸಿಡೆಂಟ್ ಇದೆ. ಸೊ ಅದಾದ್ಮೇಲೆ ನಮಗೆ ಮೇಜರ್ ಇವೆಂಟ್ಸ್ಗಳು ರೀಸೆಂಟಾಗೂ ನಡೀತು. ಸೊ ಈ ಥರದ್ದೊಂದು ಇನ್ಸಿಡೆಂಟ್ ಈ ಥರದ್ದೊಂದು ಪ್ಲಾನ್ ಮಾಡ್ಬೇಕಾರೆ ಇನ್ನೊಂದು ಇನ್ಸಿಡೆಂಟು ರೀಸೆಂಟ್ 1 ಇಯರ್ ಬ್ಯಾಕು 1.5 ಇಯರ್ ಬ್ಯಾಕು ಆಯಿತು. ಶಂಕರ್ ಬಿದ್ರಿ ಸರ್ ಇದಾರಲ್ಲ ಸರ್, ಎಕ್ಸ್ ಕಮಿಷನರು. ಸೊ ಅವ್ರಿಗೂ ಆ್ಯಕ್ಚುಲಿ ಸ್ಕ್ಯಾಮ್ ಆಗಿತ್ತು. ಈ ಥರದ್ದೊಬ್ರು ನಾವು ಕಾಮನ್ ಆಡಿಯನ್ಸ್ ಮಾತ್ರ ಸ್ಕ್ಯಾಮ್ ಆಗ್ತೀವಿ ಅನ್ನೋ ಪಾಯಿಂಟ್ ಇರುತ್ತೆ. ಒಬ್ಬ ಇಂಥ ಟೆಕ್ನಿಕಲಿ ಓದಿರುವಂಥ ಒಬ್ಬರು ಶಂಕರ್ ಬಿದ್ರಿ ಸರ್. ಸೊ ಅವ್ರಿಗೂ ಒಂದು ಮೊಬೈಲಲ್ಲಿ OTP ಬಂದು ಸ್ಕ್ಯಾಮ್ ಆಗಿತ್ತು. ಸೊ ಆ ಥರದೊಂದು ಪಾಯಿಂಟು. ಸೊ ಇವೆಲ್ಲ ರಿಯಲ್ ಇನ್ಸಿಡೆಂಟ್. ಮನಿ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು ಸರ್. ನಿಮಗೂ ಮನಿ ಬೇಕಾಗುತ್ತೆ, ನಮಗೂ ಮನಿ ಬೇಕಾಗುತ್ತೆ. ಸೊ ಆ ಮನಿ ಇಟ್ಕೊಂಡು ಎಷ್ಟೊಂದು ಜನ ಸ್ಕ್ಯಾಮರ್ಸ್ ಇರ್ತಾರೆ. ಆ ಥರದೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈ ಮನಿ ಇಟ್ಕೊಂಡ್ರೆ ಎಲ್ಲರೂ ಒಂದು ಕನೆಕ್ಟ್ ಮಾಡೋ ಅನ್ನೋ ಪಾಯಿಂಟ್ ಇರುತ್ತಲ್ಲ. ಸೊ ಇದು ಇಟ್ಕೊಂಡು ಮಾಡಿರುವಂಥ ಪಾಯಿಂಟ್ ಸರ್. ಈ ಪಾಯಿಂಟಲ್ಲಿ ಇವಾಗ ನಾವು 130 crores ಏನು ಇವರೆಲ್ಲ ರಿಯಲ್ ಇನ್ಸಿಡೆಂಟ್ ನಾವು ಅಷ್ಟು ಎಕ್ಸಾಕ್ಜುರೇಟ್ ಆಗಿ ಏನಕ್ಕೆ ತೋರಿಸಿಲ್ಲ ಅಂತ ಅಂದರೆ, ಈಗ ಆ್ಯಸ್ ಅನ್ ಎಂಪ್ಲಾಯಿ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವನ ಮಿಸ್ಟೇಕಿಂದ ನಾವು ಸಿನಿಮಾದಲ್ಲಿ ತೋರಿಸೋದು ಒಂದು 5 lakhs ಮಿಸ್ಪ್ಲೇಸ್ ಆಗುತ್ತೆ ಅಂತ. ನಾವು ನಾವು ಎಕ್ಸಾಜುರೇಟ್ ಆಗಿ ಮಾಡಿ ತೋರಿಸಿದಾಗ ಅಲ್ಲಿರೋ ಬ್ಯಾಂಕ್ ಮ್ಯಾನೇಜರು ಅವನಿಗೆಲ್ಲ ಶಕ್ತಿ ಇಲ್ಲ, ಬಿಡೋಕ್ಕಾಗಲ್ಲ, ಅವನ ಮೇಲೆ ಪ್ರೆಷರ್ ಹಾಕಕ್ಕೆ ಹೋಗಲ್ಲ. ಬಿಡು ಏನೋ ಬೇರೆ ಏನಾರು ಮಾಡೋಣ, ಪೊಲೀಸ್ ಕಂಪ್ಲೇಂಟ್ ಮಾಡೋಣ ಅಂತ ಹೇಳ್ತಾರೆ. ಕಡಿಮೆ ಅಮೌಂಟ್ ಇದ್ದಾಗ ನೀನೇ ರಿಕವರಿ ನೀನೇ ಇವಾಗ ನಮಗೆ ವಾಪಸ್ ಕೊಡು ಅನ್ನೋ ಥರ ಕೇಳೋ ಸಂದರ್ಭ ಬರುತ್ತೆ. ಆ ಸಂದರ್ಭ ಕ್ರಿಯೇಟ್ ಆದಾಗ ಅಲ್ಲೊಂದು ಪ್ಲೇ ನಡೆಯುತ್ತೆ. ಆಗ ಅದು ದಟ್ ಈಸ್ ಬ್ಯೂಟಿಫುಲ್. ಅಂದರೆ ಈಗ ಎಂಪ್ಲಾಯಿಗೆ ಪ್ರೆಷರ್ ಬಂತು, ಅವನು ಒಬ್ಬ ಮಿಡಲ್ ಕ್ಲಾಸ್, ಅವ್ನಿಗೆ 5 ಲಕ್ಷ ದೊಡ್ಡದೆ. ಹೌದು, ತಗೊಬಂದು ಇವಾಗ ನಿನ್ನ ಮಿಸ್ಟೇಕ್ ಇವಾಗ ತಗೊಬಂದು ಕೊಡು ಅಂದ ತಕ್ಷಣ ಅವ್ನು ಎಲ್ಲಿಂದ ತರ್ತಾನೆ 5 ಲಕ್ಷನ? ಅವ್ನಿಗೆ ಬೇವ್ರು ಇಳಿತದಾಗ 5 ಲಕ್ಷ ತಗೊಬಂದು ಕೊಡೋದಕ್ಕೂ ಏನೋ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ರಿಕವರಿ ಮಾಡ್ಬೋದಲ್ಲ ಅನ್ನೋ ಥರ ಏನಾರು ಎಫರ್ಟ್ ಹಾಕಿ 1 ದಿನ ಕಷ್ಟಪಡೋಣ ಅಂತಲೂ ಮೈಂಡ್ ಸೆಟ್ ಬರುತ್ತೆ. ಆ ಒಂದು ದಿನದಲ್ಲಿ ಏನು ಮೈಂಡ್ ಸೆಟ್ ಬರುತ್ತೆ ಅದು ಸ್ಟೋರಿ. ಓಕೆ, ಮಿಸ್ ಆಗಿ ಈ ಥರ ಅಕೌಂಟಿಗೆ ಬರುತ್ತೆ ಅದರಿಂದ ಏನು ಅಂತ. ಹೌದು, ಎಕ್ಸಾಕ್ಟ್ಲಿ ಸರ್, ಎಕ್ಸಾಕ್ಟ್ಲಿ. ಯಾವ ಥರ ನಿಮ್ಮ ಅಕೌಂಟಿಗೆ ಏನಾದ್ರು ಮಿಸ್ ಆಗಿ ಏನಾದರೂ ಬಂದಿದ್ದೀವಿ ಅಂದರೆ ಅದು ಬರಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂತೀವಿ ಸರ್, ಯಾವತ್ತೂ ಬಂದಿಲ್ಲ ಆ್ಯಕ್ಚುಲಿ. ನನಗೊಂದ್ಸಲ ಬಂದಿತ್ತು 3,000 ರೂಪಾಯಿ. 3,000 ರೂಪಾಯಿ ಬಂದಿತ್ತಾ? ಓಕೆ, ಏನಾಯ್ತು ಮತ್ತೆ ವಾಪಸ್ ರಿಟರ್ನ್? ಇಲ್ಲ ಮಾಮೂಲಿ ಯೂಸ್ ಮಾಡಿದೆ. ಅಂದರೆ ಈಗ ಟೆಕ್ನಿಕಲಿ ಎಷ್ಟು ಇಂಪ್ರೂವ್ ಆಗಿದ್ರು ಕೂಡ ಈ ಥರ ಮಿಸ್ಟೇಕ್ ನಡೆಯುತ್ತೆ ಅಂತೀರಾ? ಸರ್ ಆ್ಯಕ್ಚುಲಿ ಇವಾಗ ನೀವೇ ಅಂದ್ಕೊಳ್ಳಿ, ಇವಾಗ ಜಸ್ಟ್ ನಾವು ಟೆಕ್ನಾಲಜಿ ತುಂಬ ಫಾರ್ವರ್ಡ್ ಆದಷ್ಟು ಪ್ರಾಬ್ಲಮ್ಸ್ ಅಷ್ಟೇ ಫಾರ್ವರ್ಡ್ ಆಗುತ್ತೆ. ಸೊ ಆ ಥರದಲ್ಲಿ ಇವಾಗ ಮಿಸ್ಪ್ಲೇಸ್ ಅಮೌಂಟ್ ಹೆಂಗಾಗುತ್ತೆ ಅಂತ ಇವಾಗ ಜಸ್ಟ್ ಒಂದು ಫೋನ್ಪೇ ಸರ್, ಅಷ್ಟೊಂದೆಲ್ಲ ದೊಡ್ಡ ಸಿಸ್ಟಮ್ ಏನು ಬೇಡ. ಫೋನ್ಪೇಲೆ ನಾವು ಒಂದು ನಂಬರು
ಒಂದು 10 ಡಿಜಿಟಲ್ ಒಂದು ನಂಬರ್ ಮಿಸ್ಪ್ಲೇಸ್ ಆಯ್ತು ಅಂದ್ರೂ ಯಾರಿಗೂ ಹೋಗಿ ಬೀಳುತ್ತೆ, ಅದು ರಿಕವರಿ ಮಾಡೋಕ್ಕಾಗಲ್ಲ. ಆ ಥರ ಪಾಯಿಂಟ್ ಆಗ್ಬಿಡುತ್ತೆ. ಇವಾಗ ನೋಡಿ ಇಂಥವ್ರೆ ವಾಪಸ್ ಕೊಡಲ್ಲ ಅಂದ್ರೆ ಏನು ಮಾಡೋಣ. ಸೊ ಆ ಥರದ್ದು ಪಾಯಿಂಟ್ಸ್ ಅಲ್ಲಿ ಸರ್ ಹಂಗೆ ಹಿಡಿಯೋಕ್ಕಾಗಲ್ಲ ಆ ಥರದೊಂದು. ಆಮೇಲೆ ಅದು ಇವಾಗ ಜಸ್ಟ್ ಇಮ್ಯಾಜಿನ್ ನಮ್ದೇನೇ ಒಂದು ಅಮೌಂಟ್ ಹಂಗೆ ಟ್ರಾನ್ಸ್ಫರ್ ಆಯಿತು ಅಂದರೆ, ಸೊ ನಾವು ಬ್ಯಾಂಕ್ಗೆ ಹೋಗಬೇಕು, ಅಲ್ಲೊಂದು 48 hours ಆಗುತ್ತೆ. ಇವಾಗ ನನ್ಗಳು ಇವಾಗ ನಾನು ನಾಷ್ಟ ಮಾಡ್ಬಿಟ್ಟಿದ್ದೀನಿ, ಫೋನ್ ಪೇನ ಯಾವುದೋ ಒಬ್ಬನ ಬೇರೆ ಕಳಿಸ್ಬಿಟ್ಟಿದ್ದೀನಿ, ಇಲ್ಲ 10 ರೂಪಾಯಿ ಇವಾಗ ನನ್ನ ಹತ್ರ ಇದ್ದಿದೆ 30 ರೂಪಾಯಿ, ಅದನ್ನ ಫೋನ್ ಪೇ ಮಾಡ್ಬಿಟ್ಟಿದ್ದೀನಿ, ಅವ್ನಿಗೆ ಸಿಕ್ಕಿಲ್ಲ, ಅದು ನಾನು 48 hours ಬಿಟ್ಕೊಂಬ ಅಂದರೆ ಇವನು ಆ ಹೋಟ್ಲನ್ನು ಕಟ್ಟಲೇಬೇಕಲ್ವಾ. ಸೊ ಈ ಥರದ್ದೊಂದು ಜಂಜಾಟ ಇರುತ್ತಲ್ಲ, ಆ ಜಂಜಾಟನೇ 5 ಲಕ್ಷ ಆದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನೇ ಡಾಲರ್ಸ್ಪೇಟೆ ಸರ್. ಓಕೆ, ಅಂದರೆ ಈ ಥರದೊಂದು ಟೆಕ್ನಿಕಲ್ ಮಿಸ್ ಆಗಿದ್ದು ಒಂದು ರೀಸೆಂಟ್ ಒಂದು ತುಮಕೂರಲ್ಲಿ ನೋಡಿ, ಒಂದು ATM ಅಲ್ಲಿ ಹಣ ಡ್ರಾ ಮಾಡಿದಾಗ ಒಂದೇನೋ 20 ರೂಪೀಸ್ ಏನೋ ಬಂದಿತ್ತಂತೆ. ಎಕ್ಸಾಕ್ಟ್ಲಿ ಸರ್. ಸಿ ಆ್ಯಕ್ಚುಲಿ ಬ್ಯಾಂಕಿಂಗ್ ಅನ್ನೋದಿದೆಯಲ್ಲ ಸರ್, ಅದು ಬಿಗ್ಗೆಸ್ಟ್ ಸೆಕ್ಟರ್ ಸರ್. ಆ ಥರದ್ದು ಬ್ಯಾಂಕಿಂಗಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ. 20 ರೂಪೀಸ್ 10 ರೂಪೀಸ್ ಎಲ್ಲ ಹಾಕಲ್ಲ, 100 ಆ ಥರದ್ದು ಬರುತ್ತೆ. 20 ರೂಪೀಸ್ ಬಂದಿತ್ತಂತೆ, ಫುಲ್ ನ್ಯೂಸ್ ಆಗಿತ್ತು ಅದು. ಎಕ್ಸಾಕ್ಟ್ಲಿ. ಏನಿದ್ರು ಮ್ಯಾಕ್ಸಿಮಮ್ ಅವ್ರದ್ದು ಲಿಮಿಟ್ ಸ್ಟಾರ್ಟ್ ಆಗೋದು 100-200 ಇದ್ರ ಮೇಲೆ, ಯಾವುದೋ ಆ ಥರ ಬರಲ್ಲ. ಸೊ ಆ ಥರದ್ದು ಸೊ ಬಿಗ್ಗೆಸ್ಟ್ ಸ್ಕ್ಯಾಮ್. ಆ್ಯಂಡ್ ಇಡೀ ಇಂಡಿಯಾದಲ್ಲಿ ಎಲ್ಲ ವರ್ಲ್ಡಲ್ಲೇ ಎಲ್ಲರ ಹತ್ರ ಒಂದು ಅಕೌಂಟ್ ಇದ್ದೇ ಇರುತ್ತೆ ಸರ್. ಇಫ್ ನಾಟ್ ದೊಡ್ಡ ಅಕೌಂಟ್ ಇಲ್ಲ ಅಂದರೂ ಅಟ್ಲೀಸ್ಟ್ ಕೋಆಪರೇಟಿವ್ ಬ್ಯಾಂಕ್ ಆದರೂ ಅಕೌಂಟ್ ಇದ್ದೇ ಇರುತ್ತೆ. ಸೊ ಆ ವಿಡ್ರಾ ಮಾಡ್ಬೇಕಾದ್ರೆ ಎಷ್ಟೋ ಜನಗಳು ಆ ಥರ ದುಡ್ಡು ಎಷ್ಟೊಂದು ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಅವ್ರನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ ಸರ್ ಈ ಕತೆ. ಇನ್ನೊಂದು ಪಾಯಿಂಟ್ ಏನಂದ್ರೆ, ನಾವು ಈ ಬ್ಯಾಂಕ್ ಹಿಂಗೆ ಅಂದ ತಕ್ಷಣ ಅಂದ್ರೆ ಈಗ ರಾಬರಿ ಈ ಥರ ಇರ್ಬೋದು, ಹಂಗೆ ಕಳ್ತನ ಆಗುತ್ತೇನೋ ಆ ಥರ ಮೈಂಡ್ ಸೆಟ್ ಬರ್ಬೋದು. ಅಂದರೆ ಆ ಥರ ಮೈಂಡ್ ಸೆಟ್ ಬಂದ್ರೂ ಈ ಸಿನಿಮಾ ಒಂದು ರಿಯಲಿಸ್ಟಿಕ್ ವೇ ಅಲ್ಲೇ ಪ್ರೆಸೆಂಟ್ ಮಾಡಿರೋದು. ರಿಯಲ್ ಲೈಫಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನೇನು ಆಗ್ಬೋದು ಅನ್ನೋ ರೀತಿಲೇ ಪ್ರೆಸೆಂಟ್ ಮಾಡಿರೋದು. ಈಗ ಕಳ್ತನ ಆಗೋಯ್ತು ಅಂದ್ರೆ ಆ ಥರ ಟೈಪ್ ಆಫ್ ವೇ ಅಲ್ಲಿ ಹೋಗಿಲ್ಲ. ರಿಯಲಿಸ್ಟಿಕ್ ವೇಲೆ ಏನು ನಡೀಬೋದು ಒಂದು ರಿಯಲ್ ಸ್ಟೋರಿಲಿ. ಅಂದ್ರೆ ಜನ ಆಡಿಯನ್ಸ್ ನೋಡ್ತಾ ಇರೋರು ಅವ್ರ ಜೀವನದಲ್ಲಿ ನಡೆದಂಗೆ ಅವ್ರು ಫೀಲ್ ಮಾಡಬೇಕು, ಆ ವೇಲೆ ಪ್ರೆಸೆಂಟ್ ಮಾಡಿರೋದು. ಓಕೆ, 5 ಲಕ್ಷ ಹುಡ್ಕೋದ್ರೆ ಪ್ರೋಸೆಸ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಸಿನಿಮಾ. ಸೊ ಒಂದು ಕಾಮನ್ ಮ್ಯಾನ್ ಲೈಫ್ನ ಎಂಟರ್ ಮಾಡ್ತೀವಿ, ಅವ್ರದ್ದು ಏನು ಅಂತ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಅವ್ರಿಗೊಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದ ಹೆಂಗೆ ಮುಂದಕ್ಕೆ ಹೋಗುತ್ತೆ ಅನ್ನೋದೇ ಕತೆ ಸರ್. ವಿಲನ್ ಅವ್ರು ಏನು ಮಾತಾನೆ ಆಡ್ತಾ ಇಲ್ಲ, ಅವ್ರು ಆ್ಯಕ್ಚುಲಿ ಈಗ ಮಾತಾಡೋದು ಕಡಿಮೆ, ಅವ್ರದ್ದೇನು ಆ್ಯಕ್ಷನ್ ಜಾಸ್ತಿ. ಎಲ್ರಿಗೂ ಕ್ವಾಟ್ಲೆ ಕೊಡ್ತಾರೆ ಸಿನಿಮಾದಲ್ಲಿ ಸರ್. ಕ್ವಾಟ್ಲೆ ಅಂದರೆ ನಾರ್ಮಲ್ ಆಗಲ್ಲ, ಫುಲ್ ಒಂದು ಹವಾ ಇಟ್ಕೊಂಡು ಕ್ವಾಟ್ಲೆ ಹಂಗಿರುತ್ತೆ. ಇವ್ರು ಒಂದು ಮಾತು ಒಂದು ಏರಿಯಾನ ನಡಗಿಸುತ್ತೆ, ಆ ರೇಂಜಿಗೆ ಇದೆ ಸರ್. ಓಕೆ, ತಮಿಳು ಮತ್ತು ಕನ್ನಡ ಎರಡು ಮಿಕ್ಸ್ ಮಾಡಿ ಮಾತಾಡೋ. ಹೌದು ಸರ್. ಆಮೇಲೆ ಡೈರೆಕ್ಟ್ರು ಒಂದು ಆ ವರ್ಲ್ಡ್ ಡಾಲರ್ಸ್ಪೇಟೆ ಅದು ವರ್ಲ್ಡ್ ಕ್ರಿಯೇಟ್ ಮಾಡಿ ಇಟ್ಟಿದಾರಲ್ಲ ಆ ಸ್ಕ್ರಿಪ್ಟಲ್ಲಿ, ಅದು ಅದ್ಭುತ. ಅಂದರೆ ನನಗೆ ನನ್ನ ಕ್ಯಾರೆಕ್ಟರ್ ವೈಸಲ್ಲಿ ಬರೀ ಕಣ್ಣಲ್ಲೇ ಸೈಕ್ ಮಾಡಿದ್ರೆ ಅವ್ನು ಗೊತ್ತಾಗ್ತದೆ ನಾನೇನು ಮಾಡ್ತಾ ಇದ್ದೀವಿ ಅಂತ. ಸೊ ಡಾನ್ ಕ್ಯಾರೆಕ್ಟರ್ ತುಂಬ ಆ್ಯಕ್ಟಿಂಗ್ ಮಾಡಿ ಇದು ಮಾಡಿಸೋದು ಆ ಥರದ್ದೆಲ್ಲ. ಡಾನ್ ಯಾವ ಥರ ಇರಬೇಕು ಅದಕ್ಕೆಲ್ಲ ಪ್ರಿಪ್ರೇಷನ್ ಕೊಟ್ಟು, ಸೊ ಯಾವ ಥರ ಕಣ್ಣಲ್ಲಿ ಮಾತಾಡ್ಸೋದು, ಇಲ್ಲಾಂದರೆ ಕೈಯಲ್ಲಿ ತೋರಿಸಿದ್ರೆ ಅಷ್ಟೇ ಮೂಮೆಂಟ್ಸ್ ಅದೇ ಅಷ್ಟರಲ್ಲೇ ಭಯ ಇಡ್ಸೋದು ಅಷ್ಟು. ಒಂದು ಏರಿಯಾ ಡಾನ್ ಇದ್ರೆ ಒಂದು ಫೋನ್ ಕಾಲ್ ಬಂದ್ರೇನು ರಿಸೀವ್ ಮಾಡೋದು, ಜಾಸ್ತಿ ಮಾತಾಡೋದು, ಒಂದು ವರ್ಡ್ ಹೇಳಿದ್ರೆ ಆಗುತ್ತೆ ಅರ್ಥ. ಓಕೆ, ಇದು ಟೀಮ್ ಎಲ್ಲ ಹೇಗೆ ಸಿಕ್ತು ಅಂತ ನಿಮಗೆ? ಸೊ ಬೇಸಿಕಲಿ ಸರ್, ನಾನು ಮದಗಜದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಬೇಕಾದ್ರೆ, ಸೊ ಒಂದು ಫಿಲ್ಮ್ ಮಾಡೋಣ ಅನ್ನೋ ಒಂದು ಪಾಯಿಂಟಲ್ಲಿ ಇತ್ತು. ಮಹೇಶ್ ಸರ್ ಎಲ್ಲ ಸಪೋರ್ಟ್ ಇದ್ರು, ಮಾಡೋಣ ಎಲ್ಲ ಮಾಡು ಮಗ ನೀನು ಸಪೋರ್ಟ್ ಮಾಡ್ತೀನಿ, ಈ ಥರದ್ದೆಲ್ಲ ಒಂದು ಪಾಯಿಂಟಲ್ಲಿ ಇದ್ದು. ಸೊ ಈ ಥರ ಮಾಡ್ಬೇಕಾದ್ರೆ ಸೊ ಅಲ್ಲೇನೆ ನನಗೂ ರಾಜ ಅನ್ನೋ ಈ ಕುಶಾಲ್ ಸಿಕ್ಕಿದ್ದು, ಪಳನಿ ಅನ್ನೋ ವೆಂಕಟ್ ಸಿಕ್ಕಿದ್ದು, ಆ್ಯಂಡ್ ಸೆಲ್ವಾ ಅನ್ನೋ ಒಂದು ಲೋಕೇಶ್ ಸರ್ ಸಿಕ್ಕಿದ್ದು. ಸೊ ಇವರೆಲ್ಲರೂ ಮಾಡು ಮಗ ನಿನಗೆ ಆ ಕೆಪಾಸಿಟಿ ಇದೆ, ಸೊ ಸ್ಟೋರಿನ ಡಿಫ್ರೆಂಟಾಗಿ ಬರೀತೀಯ ಬರೀ ಅಂತ ಅಂದಾಗ, ಸೊ ಅಲ್ಲಿಂದ ಸ್ಟೋರಿ ಡೆರೈವ್ ಮಾಡ್ದು. ಸೊ ಅಲ್ಲಿ ಮಾಡ್ತಾ ನನಗೊಂದು ಕತೆ ಫಾರ್ಮ್ ಆಯಿತು. ಕತೆ ಫಾರ್ಮ್ ಆಗಿ ಹಿಂಗೆ ಪ್ರೊಡಕ್ಷನ್ ಎಲ್ಲ ಸಿಕ್ಕಿ ಎಲ್ಲ ಮಾಡೋಣ ಅಂದಾಗ ಏನು ಮಾಡ್ದು. ಅವಾಗ ಏನಾಗುತ್ತೆ, ನಮಗೆ ಒಂದು ಬಜೆಟ್ ಕನ್ಸ್ಟ್ರೇಂಟ್ ಇರುತ್ತೆ. ನೀವೊಂದು ನಮ್ಮ ಟ್ರೇಲರ್ ಏನೇ ನೋಡಿದ್ರು ಒಂದು ಕ್ವಾಲಿಟಿ ಕಂಟೆಂಟ್ ಇದೆ, ಒಂದು ಸ್ಟ್ಯಾಂಡರ್ಡ್ ಮ್ಯಾಚ್ ಮಾಡೋ ಥರ ಇದೆ. ಸೊ ಅವಾಗ ಏನಾಗುತ್ತೆ, ನಾವು ಎಲ್ಲ ಆರ್ಟಿಸ್ಟ್ ಮೇಲೇ ಅದನ್ನೆಲ್ಲ ಖರ್ಚು ಮಾಡಿಬಿಟ್ರೆ ಏನಾಗುತ್ತೆ, ನಾವು ಹೇಳೋವಂಥ ವರ್ಡ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಮಾಡುವಂಥ ಒಂದು ಸೆಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡೋದು, ಇಲ್ಲ ಇದರಲ್ಲಿ ಹೊಸಬ್ರು ಇಟ್ಕೊಂಡು ಕಂಟೆಂಟಲ್ಲಿ ಗೆಲ್ಲೋಣ. ಸೊ ರೀಸೆಂಟಾಗಿ ನೀವು ನೋಡಿರ್ಬೋದು, ಇವಾಗ ಶಾಕಾರಿ ಗೆದ್ದಿದೆ, ಬ್ಲಿಂಕ್ ಗೆದ್ದಿದೆ. ಸೊ ವಿತೌಟ್ ಎನಿ ನಿಮ್ಗೇನು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಲ್ದೇ, ಸೊ ಆ ಥರದ್ದು ಇಟ್ಕೊಂಡೆ ನಾವೇನು ಮಾಡೋಣ, ಸ್ಟಾರ್ ಕ್ಯಾಸ್ಟಲ್ಲಿ ಗೆಲ್ಲೋಣ. ಸೊ ಈ ಪಾಯಿಂಟಲ್ಲಿ ಲೈಕ್ ಮೇಕಿಂಗಲ್ಲಿ ಮಾಡ್ಬೋದು, ಕಂಟೆಂಟಲ್ಲಿ ಗೆಲ್ಲೋಣ ದ್ಯಾನ್ ಸ್ಟಾರ್ ಕ್ಯಾಸ್ಟ್ ಅಂತ ಮಾಡಿ ಏನೋ. ಸೊ ಆಗ ನಾವು ಸರ್ದು ಒಂದ್ಸತಿ ಮೀಟ್ ಮಾಡಿಸು. ಸೊ ಸರ್ನ ಸೆಲ್ವಾ ನಮ್ಮ ಲೋಕೇಶ್ ಸರಿಂದ ಒಂದು ಪಾಯಿಂಟ್ ಮೀಟ್ ಮಾಡಿ, ಸರ್ ಈ ಥರ ಸರ್ ಸಿಕ್ಕಿದ್ರೆ ಹೆಂಗಿರುತ್ತೆ ಅನ್ನೋ ಪಾಯಿಂಟಲ್ಲಿ ಇವರು ಬರ್ತಿದ್ರಲ್ಲ. ಸೊ ಅವಾಗ ಮಾತಾಡ್ದು, ಆ್ಯಂಡ್ ಇವ್ರೂ ಕಾನ್ಸ್ಟೆಂಟು ಟಚಲ್ಲಿದ್ದು. ಸೊ ಎಲ್ಲ ಸಿಕ್ಕಿ ಒಂದು ಟೀಮ್
ಟೀಮಲ್ಲಿ ಮಾಡೋಣ, ಒಂದು ಟೀಮಲ್ಲಿ ಬೆಳೆದ್ರೇ ಸರ್. ಇವಾಗ ರಕ್ಷಿತ್ ಶೆಟ್ಟಿ ಸರ್ ಆಗಲಿ, ಇವಾಗ ಯಾರು ಭೀಮಾ, ಇವಾಗ ವಿಜಯ್ ಸರ್ ಆಗಲಿ, ಸೊ ಒಂದು ಟೀಮ್ ಕಟ್ಟಿ ಅವರೇ ಬೆಳೀತಿರಲ್ಲ. ಸೊ ಆ ಥರದ್ದು ನಾವು ಒಂದು ಟೀಮ್ ಫಾರ್ಮ್ ಮಾಡಿ ನಾವೊಂದು ಬೆಳೆಯೋಣ ಅನ್ನೋ ಪಾಯಿಂಟಲ್ಲಿ ಆಗ ಇವರೆಲ್ಲ ಸಿಕ್ಕಿ ಆ ಥರ ಕತೆ ಡೀರವಾಗಿ ಎಲ್ಲ ಮಾಡೋಣ ಮಗ ಸಪೋರ್ಟ್ ಮಾಡ್ತೀವಿ ಅಂದಾಗ ಸೊ ಆವಾಗ ಉಟ್ಕೊಂಡಿದ್ದೆ ಡಾಲರ್ಸ್ಪೇಟೆ ಸರ್. ಓಕೆ, ಇದರಲ್ಲಿ ಯಾರು ಕೂಡ ಮೇನ್ ಲೀಡ್ ಇದೆ, ಹೀರೋ ಇವರೇ ಹೀರೋ ಇವರೇ ಹೀರೋಯಿನ್ ಅಂತ ಒಂದು ಲೀಡ್ ಇಲ್ಲ ಅಂತ ಹೇಳಿದ್ರಿ. ಪೃಥ್ವಿ ಎಂಬರವರು ಏನು ರೋಲ್ ಪ್ಲೇ ಮಾಡಿ? ಆ್ಯಕ್ಚುಲಿ ನಮ್ದು ಏನು ಅಂದರೆ ಸರ್, ಇದು ಇವಾಗ ಜನ ತುಂಬಾ ಅವ್ರಿಗೆ ಏನು ಸರ್, ಜನಗಳು ಇವಾಗ ಮಲಯಾಳಿ ಫಿಲ್ಮ್ಸ್ ನೋಡ್ತಿದ್ದಾರೆ, ಕೊರಿಯನ್ ಫಿಲ್ಮ್ಸ್ ನೋಡ್ತಿದ್ದಾರೆ, ಹಿಂದಿ ಫಿಲ್ಮ್ಸ್. ಇವಾಗ ಫಸ್ಟ್ ಆದರೆ ಒಂದೇ ಈಗ ಕನ್ನಡ ಫಿಲ್ಮ್ ಮಾತ್ರ ನೋಡ್ತೀನಿ ಅಂತಿದ್ರು. ಕರ್ನಾಟಕದಲ್ಲಿ ಎಲ್ಲ ಭಾಷೆ, ಇವಾಗ ಎಲ್ಲ ಭಾಷೆನೂ ಸಿವೆ. ನೀವು ಥೈ ಲ್ಯಾಂಗ್ವೇಜ್ ನೋಡ್ಬೋದು, ಜಾಪನೀಸ್ ನೋಡ್ಬೋದು. ಸೊ ಇವಾಗ ಮಾರ್ಟಿನ್ ಎಷ್ಟೋ ಲ್ಯಾಂಗ್ವೇಜಲ್ಲಿ ಬಿಡ್ತಿದ್ದಾರೆ. ಸೊ ಆ ಥರ ಅವರು ನಮ್ಮ ನೋಡ್ತಿರ್ತಾರೆ, ನಾವು ನಮ್ದನ್ನ ಅವರು ಲಾಕ್ಡೌನ್ ಅಲ್ಲಿ ನೋಡಿ ಹೌದು ಆ ಥರದಿಂದ ಎಕ್ಸ್ಪ್ಲೋರ್ ಆಗಿ ಏನಾಗಿದೆ, ಎಲ್ಲ ಕಂಟೆಂಟ್ಸ್ಗಳು ಆ ಥರದ್ದು ಇದಿಲ್ಲ ಸರ್. ಸೊ ನಾವು ಅದೇನು ಮಾಡಿದಾಗ ಸೊ ಹೀರೋಯಿನ್ ಕೈಂಡ್ ಆಫ್ ಫಿಲ್ಮಲ್ಲಿ ಹೋದ್ರೆ ವರ್ಕ್ ಆಗಲ್ಲ. ನೋಡಿದ್ದಾರೆ ಜನ ತುಂಬ, ಹೀರೋಯಿನು ಲವ್ ಸ್ಟೋರಿ ಆಗಲಿ, ಥ್ರಿಲ್ಲರ್ ಆಗಲಿ, ಈ ಥರದ್ದೆಲ್ಲ ತುಂಬ ನೋಡಿದ್ದಾರೆ. ಸೊ ನಮ್ಮದು ಬೆಸ್ಟ್ ಎಕ್ಸಾಂಪಲ್ ನಾವು ಕೊಡ್ಬೋದು ಅಂದರೆ ಉಳಿದವ್ರನ್ನ ಕಂಡಂತೆ ಸರ್. ಉಳಿದವ್ರ ಕಂಡಂತೆಲ್ಲಿ ನಿಮ್ಗೆ ಯಾವುದು ಹೀರೋಯಿನ್ ಅಂತ ಬರಲ್ಲ, ಬಟ್ ಮೇಜರ್ ಕ್ಯಾರೆಕ್ಟರ್ 5 ಮೇಜರ್ ಫುಲ್ ಮಾಡ್ತಾರಲ್ಲ. ಸೊ ಆ ಥರದ್ದು ಕ್ಯಾರೆಕ್ಟರ್ಗಳು ಫಾಲೋ. ಒಂದು ಮೇಜರ್ ಕ್ಯಾರೆಕ್ಟರ್ ಕುಶಾಲ್ ಮಾಡ್ತಿರೋದು, ಒಂದು ರಾಜ ಅನ್ನೋ ಒಂದು ಕ್ಯಾರೆಕ್ಟ್ರು, ಇನ್ನೊಂದು ಪಳನಿ ಅನ್ನೋ ಒಂದು ಕ್ಯಾರೆಕ್ಟರ್ ತಮಿಳ್ ಡಾನು, ಇನ್ನೊಂದು ಸೌಮ್ಯ ಜಗನ್ಮೂರ್ತಿ ಅವರು ಒಂದು ಪೂಜಾ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಇನ್ನೊಂದು ಸಂಕೋಚ್ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಕೌಶಿಕ್ ಅಂತ. ಸೊ ಇವ್ರು ಒಂದಷ್ಟು ಪ್ರಾಬ್ಲಮ್ಸ್ ಆಗುತ್ತೆ, ಇವರಿಬ್ರಿಗೂ ಒಂದು ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ಸು ಒಂದು ಪಾಯಿಂಟಲ್ಲಿ ರೀಚ್ ಆಗುತ್ತೆ. ಸೊ ಆ ಪಾಯಿಂಟ್ನ ಸೊಲ್ಯೂಷನ್ ಮಾಡೋದೇ ಪೃಥ್ವಿ ಎಂಬರ್ ಸರ್. ಅವ್ರ ಒಂದು ಮೇಜರ್ ಕ್ಯಾರೆಕ್ಟರ್ನೇ ಈ ಎಲ್ಲ ಪ್ರಾಬ್ಲಮ್ಸ್ಗಳು, ಇವರಿಂದ ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಇವರೆಲ್ಲ ಏನಕ್ಕೆ ಒದ್ದಾಡ್ತಿದ್ದಾರೆ, ಸೊ ಅಲ್ಲಿ ಬಂದನ ಸೊಲ್ಯೂಷನ್ ಮಾಡೋದೇ ಪೃಥ್ವಿ ಎಂಬರ್ ಅವರು ಸರ್. ಓಕೆ, ಟೈಟಲ್ ನೋಡಿ, ಡಾಲರ್ಸ್ಪೇಟೆಯಲ್ಲಿ ಪಿಂಕ್ ನೋಟ್ ತೋರಿಸಿದ್ದೀರಾ? ಹೌದು ಸರ್. ಸೊ ಏನು ಅಂದರೆ ಬೇಸಿಕಲಿ ಸರ್, ಎಲ್ಲಾರ್ಗು ವರ್ಕ್ ಮಾಡೋದೇ ಅಮೌಂಟ್, ಮನಿಗೋಸ್ಕರ. ಬಟ್ ಇವಾಗ ಪಿಂಕ್ ನೋಟ್ ಇಲ್ವಲ್ಲ? ಹೌದು, ಬಟ್ ಆದರೂ ಏನಂದರೆ ಆ ಅಮೌಂಟು ಇವಾಗ ಜಸ್ಟ್ ಸೇ ನಮಗೆ ಇವಾಗ 2005 ನಡೆಯೋ ಕತೆ ಆದರೆ, ಇಲ್ಲ ಅಂದರೆ 2010 ನಡೆಯೋ ಕತೆ ಆದರೆ, ಸೊ ಆ ಥರದ್ದು ಏನೋ ಒಂದು ಸ್ಪೆಷಲ್ ಎಲಿಮೆಂಟ್ ಇರಬೇಕು ಸರ್ ಫಿಲಮಲ್ಲಿ. ಯಾವಾಗಲೂ ಸುಮ್ಮನೆ ಒಂದು ಫ್ಲಾಟ್ ಆಗಿ ತೋರಿಸಿದ್ರೆ ಜನಗಳಿಗೂ ಇದೇನು ಕಾಮನ್ ಆಗಿ ನನ್ನ ಮನೇಲಿ ನೋಡೋದೇ ಇದೆ, ಸೀರಿಯಲ್ ನೋಡೋದೇ ಆಗುತ್ತೆ. ಸೊ ಏನೋ ಒಂದು ಸ್ಪೆಷಲ್ ಎಲಿಮೆಂಟ್ ಬೇಕು ಅಂದರೆ ಅದೊಂದೇನೋ ಸ್ಪೆಷಲ್ ಎಲಿಮೆಂಟ್ ಇರಬೇಕು. ನೀವು ಒಂದು ಆ್ಯಕ್ಚುಲಿ ಒಂದು ಟ್ರೈಲರಲ್ಲಿ ಒಂದು ಶಾರ್ಟ್ ನೋಡಿದ್ರೆ ಒಂದು ದುಡ್ಡುಗಳ್ದೆ ಮಳೆ ಸುರಿತಿರುತ್ತೆ, ಆಮೇಲೆ ಬೇರೆ ಬೇರೆ ಎಲಿಮೆಂಟ್ ಇದೆ. ನೀವು ಫಿಲಮಲ್ಲೆಲ್ಲ ಬಂದು ನೋಡಿದಾಗ್ಲೇ ಸರ್ ಗೊತ್ತಾಗುತ್ತೆ ಅದೇನಕ್ಕೆ ನಾವು ಪಿಂಕ್ ನೋಟ್ ಇಟ್ಟಿದ್ದೀವಿ, ಡಾಲರ್ಸ್ಪೇಟೆ ಅನ್ನೋ ಫಾಂಟಲ್ಲೇ ಪಿಂಕ್ ನೋಟ್ ಏನಕ್ಕೆ ಇಟ್ಟಿದ್ದೀವಿ, ದುಡ್ಡಿನ ಬಗ್ಗೆನೇ ತುಂಬ ಯಾಕೆ ಮಾತಾಡ್ತಿದ್ದೀವಿ, ಇವೆಲ್ಲ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಸರ್. ಬಿಕಾಸ್ ಬೇಸಿಕಲಿ ದುಡ್ಡಿಗೋಸ್ಕರನೇ ಹೊಡೆದಾಡೋದು. ಸೊ ಆ ದುಡ್ಡಿಂದೇ ಮೇಜರ್ ಈ ಡಾಲರ್ಸ್ಪೇಟೆಲಿ ರನ್ ಆಗೋದು ಸರ್. ಪ್ರಮೋಷನ್ ಮಾಡೋದು ಈಸಿ ಆಯ್ತು, ಎಲ್ಲಾದರೂ ಫ್ಲೈವರ್ ಮೇಲೆ ಹೋಗ್ಬಿಟ್ಟು ದುಡ್ಡನ್ನು ಚೆಲ್ಬಿಟ್ಟು. ಇಲ್ಲ ನನಗೇನೋ ಒಂದು ನಾವು ಬರ್ತಿರೋದು September 6th ಒಂದು ಗಣೇಶ ಹಬ್ಬ ಟೈಮಲ್ಲಿ. ಸೊ ಗಣೇಶ ಹಬ್ಬದ ದಿನ ಒಂದು ಫ್ಯಾಮಿಲಿ ಎಲ್ಲ ಒಂದು ಫಿಲ್ಮ್ ಹೋಗೋಣ ಅಂದ್ರೆ ಅವ್ರಿಗೆ ಈ ವೈಲೆನ್ಸ್ ಆಗಲಿ, ಸೆಕ್ಸ್ ಆಗಲಿ, ಡ್ರಗ್ಸ್ ಆಗಲಿ ಇವೆಲ್ಲ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಮ್ದು ಈ ಥರ ಡಾಲರ್ಸ್ಪೇಟೆ ರೌಡಿಗಳಿದ್ರು ಒಂದು ಎಲ್ದಿದ್ರು ನೀವು ಕ್ಲೀನ್ ಆಗಿ ನೋಡ್ಬೋದು ಸರ್. ಕ್ಲೀನ್ ಫಿಲ್ಮ್ಸ್ ಆಗಿರುತ್ತೆ, ಯಾವುದು ನಿಮಗೆ ಮುಜುಗರ ಆಗುವಂಥದ್ದು ಯಾವುದು ಸೀನ್ಸ್ ಇಲ್ಲ, ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲದೆ ನೋಡುವಂಥ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಬ್ಜೆಕ್ಟು. ಸೊ ಇದರಲ್ಲಿ ಆ ದುಡ್ಡು ಹೆಂಗ್ ಓಡಾಡುತ್ತೆ, ಅದ್ರ ಜೊತೆ ಕಾಮಿಡಿ ಇರುತ್ತೆ, ಒಂದು ಆಕ್ಷನ್ ಇರುತ್ತೆ, ಒಂದು ಮಾಸ್ ಇರುತ್ತೆ, ಈ ಎಲ್ಲ ಎಲಿಮೆಂಟ್ ಸೇರಿ ಮಾಡುವಂಥ ಡಾಲರ್ಸ್ಪೇಟೆ ಓಕೆ. ಫೈಟ್ ಸೀನ್ಸ್ ಏನಾದ್ರು ಇದೆಯಾ ಸರ್? ಮೇಜರ್ ಆಗಿ 3-4 ಆಕ್ಷನ್ ಸೀಕ್ವೆನ್ಸ್ ಇದೆ. ಸೊ ಅದರಲ್ಲಿ ಪಳನಿ ಸರ್ ಒಂದು ಆಕ್ಷನ್ ಸೀನ್ ಅಲ್ಲಿ ಬರ್ತಾರೆ, ಅಂಡ್ ಕುಶಾಲ್ ಬಂದು 3 ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ಸೊ ಪೃಥ್ವಿ ಎಂಬರ್ ಸರ್ದು ಒಂದು ಬರುತ್ತೆ. ಸೊ ಇವ್ರದೆಲ್ಲ ಆಕ್ಷನ್ ಸೀಕ್ವೆನ್ಸ್. ಆಕ್ಷನ್ ಸೀಕ್ವೆನ್ಸ್ ಅಂದ್ರೆ ನಾರ್ಮಲಿ ಸುಮ್ಮನೆ ಹೊಡೆಯೋದು ಈ ತರದಿಲ್ಲ ಸರ್. ನಮ್ಮಲ್ಲಿ ಒಂದೇನಾಗಿದೆ, ಪೃಥ್ವಿ ಎಂಬರ್ ಸರ್ದು ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ದು ಒಂದು ಮೆಕ್ಸಿಕನ್ ಸ್ಟೈಲ್ ಅಲ್ಲಿ ಮಾಡಿದೀವಿ. ನೀವು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ, ಒಂದು ಮೆಕ್ಸಿಕನ್ ಸ್ಟೈಲ್ ಅಲ್ಲಿ ಮಾಡಿದೀವಿ. ಸೊ ಕುಶಾಲ್ದು ಬಂದು ಒಂದು ಪಾರ್ಕ್ ಓವರ್ ತರದ್ದು ಬೇರೆ ತರ ಟ್ರೈ ಮಾಡಿದೀವಿ. ಸೊ ಈ ತರದೇ ಒಂದು ಬೇರೆ ತರ ಸ್ಟೈಲ್ ಮಾಡಿದೀವಿ. ಯಾಕಂದ್ರೆ ಇನೋವೇಟಿವ್ ಆಗಿ ಏನಾದ್ರು ಇರಬೇಕು, ನಾರ್ಮಲ್ ಆಗಿ ಇರೋದು ಬಿಟ್ಟು ಇನೋವೇಟಿವ್ ಇರ್ಬೋದು. ಸೊ ಸ್ಟಂಟ್ಸ್ ಎಲ್ಲ ಟ್ರೈ ಮಾಡಿದಾನೆ, ಅದು ಇವ್ರು ಹೇಳಿದ್ರೆ ಬೆಟರ್ ಆಗಿ ಹೇಳ್ತಾರೆ ಸರ್. ಸ್ಟಂಟ್ಸ್ 2 ಸೀಕ್ವೆನ್ಸ್ ಇದೆ, 2 to 3 ಸೀಕ್ವೆನ್ಸ್ ಬರುತ್ತೆ. ಒಂದು ಚೇಸಿಂಗ್ ಸೀಕ್ವೆನ್ಸ್ ಶೂಟ್ ಮಾಡಿದ್ದು ಬಿನ್ನಿಪೇಟೆ ಅಂತ ಬರುತ್ತಲ್ಲ, ಹೌದು. ಅಲ್ಲಿ ನಾವು ಶೆಡ್ಯೂಲ್ ಹಾಕಿದ್ದು ಒಂದೇ ಒಂದು ಶೆಡ್ಯೂಲ್ 6 to 6 ಈವ್ನಿಂಗ್, ಅದು ನೈಟ್ ಚೇಸ್ ಬರೋದು. ಅಲ್ಲಿ ಒಂದು ಶೆಡ್ಯೂಲ್ ಅಲ್ಲಿ ಒಂದು ಸೀಕ್ವೆನ್ಸ್, ಫೈಟ್ ಸೀಕ್ವೆನ್ಸ್ ತೆಗಿಯಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ.
ಅಲ್ಲಿ ನಾವು ರೋಪ್ಸ್ ಯೂಸ್ ಮಾಡಿ ಡೋಪು ಯೂಸ್ ಮಾಡಿಲ್ಲ. ನಾವು ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಸೇಫ್ಟಿ ಎಲ್ಲ ನೋಡ್ಕೊಂಡು ಮಾಡ್ತೀವಿ ಅಂತ ಅಂದ್ರೆ ಅದು 3 days 4 days ಆದ್ರೂ ಬೇಕಾಗುತ್ತೆ. ಅದು ವಿತೌಟ್ ಅದು ಯೂಸ್ ಆ ಥರ ಮಾಡಿರೋದಕ್ಕೆ ನಾವು ಅಲ್ಲಿ ಒಂದು ಸೀಕ್ವೆನ್ಸ್ ಏನೋ ಫ್ಲಿಪ್ ಹೊಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಮುಗಿಸಿ ನೆಕ್ಸ್ಟ್ ಬೇಗ ಮುಗಿಸಿ 6 to 6 ಆ ಸ್ಪೀಡಲ್ಲೇ ಒಂದು ಸೀಕ್ವೆನ್ಸ್ ಶೂಟ್ ಮಾಡಿರೋದು ನಾವು. ಅದೊಂಥರ ಆಕ್ಚುಲಿ ಅದು ಆ ಶೂಟಿಂಗ್ ಪ್ರೊಸೆಸ್ ಇರೋರ್ಗೆ ಅರ್ಥ ಆಗುತ್ತೆ how ಡಿಫಿಕಲ್ಟ್ ಅಂತ. ಅದು ತುಂಬಾನೇ ಕಷ್ಟ ಅಷ್ಟು ಕಡಿಮೆ ಟೈಮಲ್ಲಿ ಒಂದು ಸೀಕ್ವೆನ್ಸ್ ತೆಗೆಯೋದು. ಆಕ್ಷನ್ಸು ಅಷ್ಟೇ ಇವತ್ತು ಮಾಡಿದಾರಲ್ಲ ಮೋಹನ್ ಅವರು, ಆ ಆಕ್ಷನ್ಸ್ ಅಷ್ಟೇ ಅದೇನು ಬೇರೆ ಕಂಟೆಂಟ್ ಅದು ಕತೆಗೆ ತಕ್ಕಂಗೆ ಆಕ್ಷನ್ಸ್ ಇನ್ವಾಲ್ವ್ ಆಗ್ತದೆ. ಸೊ ಅದು ಮಿಸ್ಪ್ಲೇಸ್ ಆಗಿರೋದು, ಸೊ ಯಾರೋ ಕದ್ದಿರೋದು ಎತ್ಕೊಂಡೋಗಿ ಆ ಥರದ್ದು. ಸೊ ಆ ಇನ್ವಾಲ್ವ್ಮೆಂಟ್ ಅಲ್ಲಿ ಕ್ಯಾಶ್ ಎಲ್ಲಿ ಬ್ಯಾಂಕ್ ಅಲ್ಲಿ ಮಿಸ್ ಆಗಿರ್ತದ ಆ ಪ್ರೋಸೆಸ್ ವೈಸ್ ಅಲ್ಲೇ ಆಕ್ಷನ್ಸ್ ಬಂದು ಹೋಗ್ತದೆ. ನಿಮ್ಮನ್ನ ನೋಡಿದ್ರೆ ಆ ಗರುಡ ರಾಮ್ ಅವ್ರ ತರಾನೇ ಕಾಣಿಸುತ್ತೆ ಸ್ವಲ್ಪ. ಆಕ್ಚುಲಿ ಗರುಡರಾಮ್ ಅವ್ರ ಬ್ರದರ್ ಸರ್ ಇವರು. ಸೀರಿಯಸ್ಲಿ ಸರ್, ಗರುಡರಾಮ್ ಇವರು ಅಣ್ಣ, ಗರುಡರಾಮ್ ಅವ್ರ ತಮ್ಮ ಸರ್. ಆಕ್ಚುಲಿ ನಿಜ ಅಲ್ಲ ಸರ್, ಸೀರಿಯಸ್ಲಿ ಸರ್. ನಿಮ್ಗೆ ಸರ್ಪ್ರೈಸ್ ಆಯ್ತಾ? ಗೊತ್ತಿರ್ಲಿಲ್ಲ. ಇಲ್ಲ ಆಕ್ಚುಲಿ ವೆಂಕಟ್ ಸರ್ ಬಂದು ಗರುಡರಾಮ್ ಇದಲ್ಲ ಅವ್ರ ಅಣ್ಣ ಸರ್ ಇವರು. ಹೌದಾ? ನಾನು ಸುಮ್ಮನೆ ಗೆಸ್ ರಿಯಲಿ ಸರ್. ಓಕೆ, ಹೇಗಿತ್ತು ಸರ್? ಅಂದ್ರೆ ಎಲ್ಲ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ 6th ರಿಲೀಸ್ ಆಗ್ತಿದೆ ಸೆಪ್ಟೆಂಬರ್ಗೆ. ಏನ್ ನೋಡ್ತಿದ್ದೆ ತಲೆಯಲ್ಲಿ ಯಾವ ತರ ಇನ್ನೂ ಪ್ರಮೋಷನ್ ಮಾಡ್ಬೇಕಂತ ನಿಮ್ ಪ್ಲಾನ್ ಇದೆ ಅಂತ? ಅಂದ್ರೆ ನಾನೊಂದು ಹೇಳಲ್ಲ, ಅದೊಂದು ಟ್ರೈ ಮಾಡಿ ಪ್ರಮೋಷನ್. ಶೋರ್ ಸರ್. ಸರ್ ಏನಂದ್ರೆ ಇನೋವೇಟಿವ್ ಆಗಿ ನಾವು ಪ್ಲಾನ್ ಮಾಡ್ತಿದ್ವಿ ಸರ್. ಇದು ಲೈಕ್ ಟ್ರೆಡಿಷನಲ್ ಒಂದಷ್ಟು ಕವರ್ ಮಾಡಲೇಬೇಕು. ಬಿಕಾಸ್ ನಾವು ಎಷ್ಟೇ ಇನೋವೇಟಿವ್ ಆಗಿ ಹೇಳಿದ್ರು, ಜಸ್ಟ್ ಲೈಕ್ ಇವಾಗ ನಾವು ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ಪ್ರಮೋಟ್ ಮಾಡಿ, ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಂಡು ಪ್ರಮೋಟ್ ಮಾಡಿದ್ರೆ ಆ ಏರಿಯಾ ಗೊತ್ತಾಗ್ತಿರತ್ತೆ. ಸೊ ರೀಚಬಿಲಿಟಿ ಒಂದು ಇವಾಗ ನಮ್ದಲ್ಲಿ ಇವಾಗೆಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋದ್ರಿಂದ ಎಲ್ಲ ನಮ್ದು ಯೂಟ್ಯೂಬ್ ಅಲ್ಲಿ ಬೇಕು, ಮೊಬೈಲ್ ಅಲ್ಲೇ ಎಲ್ಲ ಕಂಟೆಂಟ್ಸ್. ಸೊ ಟ್ರೆಡಿಷನಲಿ ಒಂದಷ್ಟು ಇಂಟರ್ವ್ಯೂಸ್ ನಿಮ್ಮಂತ ಯೂಟ್ಯೂಬರ್ಸ್ ಮೂಲಕ ನಾವು ಒಂದಷ್ಟು ಮೀಡಿಯಾ ಇಂದ ಜನಗಳ ರೀಚ್ ಮಾಡ್ತಾ ಇದೀವಿ, ನಮ್ಮ ಕಂಟೆಂಟ್ ನ ಅವ್ರಿಗೆ ಹೇಳ್ತಾ ಇದೀವಿ. ಸೊ ಬ್ಯಾಂಕ್ ಹಿಂಗಿದೆ, ಒಂದ್ ದಿನದಲ್ಲಿ ನಡೆಯುವಂತ ಕತೆ, ಬ್ಯಾಂಕ್ ಇದೆ, ಒಂದು ಕಾಮನರ್ ಸ್ಟೋರಿ ಇದೆ, ಈ ಅಮೌಂಟ್ಗಳು ಹೆಂಗ್ ಮಿಸ್ ಆಗುತ್ತೆ, ಒಬ್ಬ ನಾರ್ಮಲ್ ಆಗಿ ಒಬ್ಬ ಕಾಮನ್ ಒಬ್ಬ 10 ಲಕ್ಷ ಕಳೆದೋಯ್ತು ಅಂದ್ರೆ ಹೆಂಗ್ ಒದ್ದಾಡ್ತಾನೆ, ಇವೆಲ್ಲ ಎಮೋಷನ್ಸ್ ಇದೆ. ಸೊ ಆ ತರ ಹೌದು ಸರ್. ಸರ್ 10,000 ಕಳೆದೋದ್ರು ಜಸ್ಟ್ ಸೇಮ್. ಇವಾಗ ನಮ್ಗೆ ಸಡನ್ ನಿಮ್ಗೆ 10,000 ಕೊಡಿ ಸರ್ ಅಂದ್ರೆ ನಿಮ್ಗೆ ಯಾರು ಕೊಡ್ಬೇಕು? 10 ಫೋನ್ ಮಾಡ್ತೀವಿ, 10 ಆದ್ರೂ ದುಡ್ಡು ಹುಟ್ಟೋತಾ ಅನ್ನೋದು ಡೌಟ್. ಸೊ ಆ ತರದ್ದು ಒಂದು 5 ಲಕ್ಷ ಕಳೆದೋಯ್ತು ಅಂದ್ರೆ ಅವ್ನಿಗೆ ಒಂದು ಜೀವನನೇ ಹೊರಟೋಯ್ತು ಗುರು ಅನ್ನೋ ಪಾಯಿಂಟ್ ಅಲ್ಲಿ ಇರುತ್ತೆ. ಸೊ ಈ ತರದ ಎಮೋಷನ್ಸ್ ಗಳೆಲ್ಲ ಇದೆ. ಒಂದು ಪಾಯಿಂಟ್ ಅಲ್ಲಿ ಬ್ರೇಕ್ ಡೌನ್ ಆಗ್ಬಿಡುತ್ತಾರೆ. ಅಂದ್ರೆ ಆ ಎಮೋಷನ್ಸ್ ಒಬ್ಬ ನಾರ್ಮಲ್ ಆಗಿ 30,000 ದುಡಿಯೋನ್ಗೆ 5 ಲಕ್ಷ ಬೇಕು ಅಂದ್ರೆ ಅವನು ಎಷ್ಟು ತಿಂಗಳು ದುಡಿಬೇಕು 5 ಲಕ್ಷ ಹೊಡ್ಸಕ್ಕೆ? ಒಂದು ಮನೆ ಖರ್ಚಿರುತ್ತೆ, ಪೆಟ್ರೋಲ್ ಖರ್ಚಿರುತ್ತೆ, ಇದೆಲ್ಲ ಮಿಕ್ಸ್ 5 ಲಕ್ಷ ದುಡಿಬೇಕು ಅಂದ್ರೆ ತುಂಬಾ ದೊಡ್ಡ ಅಮೌಂಟ್. ಸೊ ಆ ತರದ ಒಂದು ಕಾಮನ್ ಆಡಿಯನ್ಸ್, ಒಬ್ಬ ಆಟೋ ಡ್ರೈವರ್ ಇಂದ ಹೇಳೋದು, ಒಬ್ಬ ಬೀದಿಯಲ್ಲಿ ಫುಡ್ ಸಪ್ಲೈ ಮಾಡೋದ್ರಿಂದ ಎಲ್ಲರಿಗೂ ಚಿಕ್ಕ ಅಮೌಂಟ್ ಅಲ್ಲೇ ಬದುಕ್ತಾ ಇರ್ತೀವಿ. ಆ 5 ಲಕ್ಷ ತುಂಬಾ ದೊಡ್ಡ ಅಮೌಂಟ್. ಆ ಅಮೌಂಟ್ ಏನು ಒದ್ದಾಡ್ತಾರೆ ಅನ್ನೋದೇ ಒದ್ದಾಡೋದು ನಮ್ಮ ಫಿಲ್ಮ್ಸ್. ಸೊ ಈ ಪಾಯಿಂಟ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂಡ್ ಇವರೆಲ್ಲ ಏನಕ್ಕೆ ಒದ್ದಾಡ್ತಾರೆ, ಸೊ ಇದನ್ನ ಸಿಗುತ್ತಾ ಇಲ್ವೋ ಅನ್ನೋದೇ 6th ನೀವು ನೋಡ್ಬೇಕಾಗತ್ತೆ ಸರ್. ಆಮೇಲೆ ಇವ್ರ ಕಂಟೆಂಟ್ ಕತೆ ಮಾಡ್ಕೊಂಡಿದಾರಲ್ಲ, ವಿತಿನ್ ಎ ಡೇ ನಡೆಯೋದಂತ. ಇದು ನನಗೆ ಏನಕ್ಕೆ ತುಂಬಾ ಇಂಟ್ರೆಸ್ಟ್, ಫ್ಯಾಷನ್ ಆಗಿ ಇವರು ಫ್ಯಾಷನ್ ಹೆಂಗಿತ್ತು ಎಷ್ಟೋ ವರ್ಷಗಳಾಗಿತ್ತು. ಈ ನಿಷ್ಕರ್ಷ ಒಂದಿನದಲ್ಲಿ ನಡೆಯೋದು, ಆಮೇಲೆ ಆಕ್ಸಿಡೆಂಟ್ ಶಂಕರ್ನಾಗ ತೆಗೆದಿರೋದು. ಸೊ ಒಂದಿನದಲ್ಲಿ ಕತೆ ಅದು ಹಿಂಗ್ ಮೂಡ್ತದೆ, ಎಲ್ಲರಿಗೆ ಹೆಂಗೆ ಕನೆಕ್ಟ್ ಆಗ್ತದೆ, ಸೊ ಯಾರು ಬಂದು ಹೋಗ್ತಾರೆ, ಸೊ ಅದು ರಿಯಲ್ ಇನ್ಸಿಡೆನ್ಸ್ ಹೆಂಗೆ ಆಗ್ತದೆ ಅಂತ ಅದನ್ನ ಇವರು ಅಷ್ಟು ಚೆನ್ನಾಗಿ ಕತೆ ನಾವು ಮಾಡ್ಕೊಂಡಿದ್ರು. ಸೊ ಎಲ್ಲರೂ ತುಂಬಾ ಎಕ್ಸೈಟ್ ಆಗಿದೆ ನೋಡ್ಬೇಕು ಅಂತ. ಕೊನೆಯದಾಗಿ ಒಂದು ಪ್ರೇಕ್ಷಕರಿಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಸರ್? ಪ್ರೇಕ್ಷಕರಿಗೆ ಲಾಸ್ಟ್ ಏನ್ ಹೇಳೋದಕ್ಕೆ ಒಂದೇ ಇಷ್ಟಪಡ್ತೀನಿ ಸರ್. ಕಂಟೆಂಟು ಇಷ್ಟು ದಿನ ಕಂಟೆಂಟ್ ಫಿಲ್ಮ್ಸ್ ಅಂತ ಅನ್ಕೊಂಡಿದ್ವಿ, ಕಮರ್ಷಿಯಲ್ ಆಗಿ ಇದೆ, ಕಂಟೆಂಟ್ ಇದೆ ಅಂತ. ಸೊ ಕಂಟೆಂಟ್ ಜೊತೆ ಒಂದು ಕಮರ್ಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತಾ ಇದೀವಿ ನಾವು. ಸೊ ನೀವು ನಮ್ಮ ಟ್ರೈಲರ್ ನೋಡ್ಬೋದು, ಆನಂದ್ ಆಡಿಯೋದಲ್ಲಿ ನಮ್ದು ಟ್ರೈಲರ್ ಇದೆ. ಸೊ ನೋಡಿದಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಒಂದು ಕಂಟೆಂಟ್ ನ ಒಂದು ಕಮರ್ಷಿಯಲ್ ಪ್ಯಾಟರ್ನ್ ಅಲ್ಲಿ ತರ್ತಾ ಇದೀವಿ. ಸೊ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ, ಟೀಮ್ ಸ್ಟ್ರಾಂಗ್ ಆಗಿದ್ದೀವಿ. ಸೊ 6ನೇ ತಾರೀಕು ಗಣೇಶ ಹಬ್ಬದ ದಿನ ನಮ್ಮ ಟೀಮ್ ಜೊತೆ ಬರ್ತಾ ಇದೀವಿ ಥಿಯೇಟರ್ಸ್ಗೆ. ನೀವು ಊಟ ಎಲ್ಲ ಮಾಡಿ ಆರಾಮಾಗಿ ಬಂದು ಕುತ್ಕೊಳ್ಳಿ, ನಿಮ್ಗೆಲ್ಲೂ ಮುಜುಗರ ಪಡಿಸ್ತೇನೆ. ಒಂದು ಕ್ಲೀನ್ ವಾಚ್, ಮಕ್ಕಳು ನೋಡ್ಬೋದು, ದೊಡ್ಡವ್ರು ನೋಡ್ಬೋದು, ಅಂತದೊಂದು ಫಿಲಮ್ನ ನಾವು ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದೀವಿ. ಒಬ್ಬ ಕಾಮನ್ ಮ್ಯಾನ್
ಅವ್ನಿಗೆ ಏನೇನು ಪ್ರಾಬ್ಲಮ್ ಆಗುತ್ತೆ, 5 ಲಕ್ಷ ಇದ್ರೆ 10,000 ಕಳೆದೋದ್ರೆ ಹೆಂಗ್ ಒದ್ದಾಡ್ತಾನೆ, ಅದನ್ನೆಲ್ಲ ನೀವು ಒಂದು ಸ್ಕ್ರೀನ್ ಮೇಲೆ ನೋಡಿದ್ರೆ ನೀವು ಒಂದು ಮಜಾ ಸಿಗುತ್ತೆ. ಬಟ್ ಇಡೀ ದೇಶದಲ್ಲಿ ಎಲ್ಲಾರ ಹತ್ರನೂ ಒಂದು ಅಕೌಂಟ್ ಇದ್ದೇ ಇರುತ್ತೆ, ಅದು ಕೋಆಪರೇಟಿವ್ ಬ್ಯಾಂಕ್ ಆಗಲಿ ಒಂದು ದೊಡ್ಡ ಬ್ಯಾಂಕ್ ಆಗಲಿ. ಆ ಅಕೌಂಟ್ ಅಲ್ಲಿ ಒಂದು 10 ರೂಪಾಯಿ ಮಿಸ್ ಆದ್ರೂ ಒದ್ದಾಡ್ತಿರ್ತೀವಿ ನಾವು. ಆ ಥರದ್ದು 5 ಲಕ್ಷ ಮಿಸ್ ಆದ್ರೆ ಹೆಂಗಾಗುತ್ತೆ, ಅವರೆಲ್ಲ ಹೆಂಗ್ ಒದ್ದಾಡ್ತಾರೆ. ನಿಮ್ಗೆ ಒಂದು ಪಾಯಿಂಟ್ ಅಲ್ಲಿ ಅನ್ಸ್ಬಿಡುತ್ತೆ, ನನ್ನ ಅಕೌಂಟಲ್ಲಿ ಏನಾದ್ರು ಒಂದು 5,000 ಕಳೆದೋದ್ರೆ ಹೆಂಗಾಗುತ್ತೆ ಗುರು ಅನ್ನೋ ಒಂದು ಜೆಲ್ ಅಂತ ಫೀಲ್ ಆಗುತ್ತಾ, ಅದು ನಿಮ್ಗೆ ಫೀಲ್ ಆಗೇ ಆಗುತ್ತೆ. ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ನೀವು ಡಾಲರ್ಸ್ ಪೇಟೆಗೆ ಬರಲೇಬೇಕು. 6ನೇ ತಾರೀಕು ನಾವೆಲ್ಲ ಕಾಯ್ತಾ ಇರ್ತೀವಿ, ಡಾಲರ್ಸ್ ಪೇಟೆಗೆ ಬನ್ನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.